ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅರ್ಲಿ ಮಾರ್ನಿಂಗು ಸ್ವಿಟ್ಜರ್ಲ್ಯಾಂಡ್ನಿಂದ ಹೊರಡ್ತಾ ಇದ್ದೀವಿ. ದಾರಿ ಉದ್ದಕ್ಕೂ ನದಿಗಳು ಮತ್ತು ಲೇಕ್ಗಳು ತುಂಬ ಇತ್ತು. ರಸ್ತೆ ಪಕ್ಕ ಪುಟ್ಟ ಪುಟ್ಟ ಹಳ್ಳಿಗಳು. ದೂರದಲ್ಲಿ ಬೆಟ್ಟದ ಮೇಲಿಂದ ಇಳಿತಾ ಇದ್ದ ಜಲಪಾತಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಎಲ್ಲೂ ಪ್ರಯಾಣ ಹೆವಿ ಅನ್ನಿಸ್ತಿರ್ಲಿಲ್ಲ. ಪ್ರಕೃತಿ ಚೆನ್ನಾಗಿದ್ದರಿಂದ, ರಸ್ತೆ ಚೆನ್ನಾಗಿದ್ದರಿಂದ ಸುಮಾರು 200-250 ಕಿಲೋಮೀಟ್ರ್ ಒಂದೇ ದಿನ ಪ್ರಯಾಣ ಮಾಡಿದ್ರೂ ಮೈಕೈ ನೋವು ಸ್ವಲ್ಪನೂ ಬರ್ತಾ ಇರಲಿಲ್ಲ. ಇಲ್ಲಿ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ಸುರಂಗ ಮಾರ್ಗಗಳು ತುಂಬ ಇದೆ. ನಮ್ಮ ಪ್ರಯಾಣದಲ್ಲಿ ಸುಮಾರು ಸುರಂಗ ಮಾರ್ಗದಲ್ಲಿ ನಮ್ಮ ಬಸ್ಸು ಚಲಿಸ್ತಾ ಇತ್ತು. ಇದು ಮುಂಚೆ ಸ್ವಿಟ್ಜರ್ಲ್ಯಾಂಡ್ಗೆ ಸೇರಿತ್ತು, ಆದರೆ ಈಗ ಬೇರೆ ಆಗಿದೆ. ಈಗ ನಾವು ಸ್ವಿಟ್ಜರ್ಲ್ಯಾಂಡ್ನಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ವಿ. ಇದೊಂದು ಪುಟ್ಟ ದೇಶ. ಇದು ಟೋಟಲ್ ಜನಸಂಖ್ಯೆ 40,000 ಜನ ಇದ್ದಾರೆ. ನಾವು ಈಗ ಹೋಗ್ತಿರೋದು ಅದು ಕ್ಯಾಪಿಟಲ್ ಸಿಟಿಗೆ. ಅದರಲ್ಲಿ ಸುಮಾರು ಒಂದು 6,000 ಜನ ಇದ್ದಾರೆ ಅಷ್ಟೇ. ಈಗ ಒಂದು ಬ್ರಿಡ್ಜ್ ಬರುತ್ತೆ, ಒಂದು ದಾಟಿದ ತಕ್ಷಣ ನಾವು ಬೇರೆ ಕಂಟ್ರಿಗೆ ಹೋದಂಗೆ. ಅಲ್ಲಿ ಯಾವ ಏರ್ಪೋರ್ಟು ಇಲ್ಲ. ನಾವು ಆ ದೇಶಕ್ಕೆ ಹೋಗಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಬೇಕಾದರೆ €3 ಕೊಟ್ಟು ನಮ್ಮ ಪಾಸ್ಪೋರ್ಟ್ನಲ್ಲಿ ಅವ್ರದ್ದು ಸೀಲ್ ಹಾಕಿಸ್ಕೋಬೋದು. ಈಗ ನಾವು ಎಂಟ್ರಿ ಆಗ್ತಿರೋದು ಲಿಚೆನ್ಸ್ಟೈನ್ ಅನ್ನೋ ಒಂದು ದೇಶಕ್ಕೆ. ಮುಂಚೆ ಇದು ಸ್ವಿಟ್ಜರ್ಲ್ಯಾಂಡ್ನ ಒಂದು ಭಾಗ ಆಗಿತ್ತು. ಈಗ ಇದೇ ಒಂದು ಸಪ್ರೇಟ್ ದೇಶ ಆಗಿದೆ. ಈ ನದಿಯ ಅರ್ಧ ಭಾಗ ಸ್ವಿಟ್ಜರ್ಲ್ಯಾಂಡ್ಗೆ ಸೇರುತ್ತೆ, ಇನ್ನರ್ಧ ಭಾಗ ಲಿಚೆನ್ಸ್ಟೈನ್ಗೆ ಸೇರುತ್ತೆ. ಈಗ ನಾವು ಲಿಚೆನ್ಸ್ಟೈನ್ನ ರಾಜಧಾನಿ ವಡೂಸ್ಗೆ ಹೋಗ್ತಾ ಇದ್ದೀವಿ. ಇದನ್ನು ನೋಡ್ತಾ ಇದ್ರೆ ಇದು ಸ್ವಿಟ್ಜರ್ಲ್ಯಾಂಡೇ ಅಂತ ಅನ್ನಿಸ್ತಿದೆ.
ಇದು ಒಂದು ಪುಟ್ಟ ರಾಜಧಾನಿ. ನಾವು ಇಲ್ಲಿ ಈ ಊರಿನ ಕೇಂದ್ರ ಜಾಗಕ್ಕೆ ಬಂದು ಇಳಿದಿದ್ದೀವಿ. ಇಲ್ಲಿ ನಮ್ಮ ಬಸ್ನಿಂದ ಇಳಿದು ಈ ಜಾಗನೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ಸುತ್ತಾಡ್ಕೊಂಡು ನೋಡ್ಕೊತಾ ಬಂದ್ವಿ. ನನಗೆ ಇಲ್ಲಿ ಈ ದೇಶಗಳಲ್ಲೆಲ್ಲ ಮರಗಳನ್ನ ಕಟ್ ಮಾಡಿ ಒಳ್ಳೆ ಆಕಾರ ಕೊಟ್ಟಿರ್ತಿದ್ರು. ಅದು ನೋಡಿದಾಗ ತುಂಬ ಖುಷಿ ಆಗ್ತಿತ್ತು. ಆಕಾಶ ಎಲ್ಲ ಶುದ್ಧವಾಗಿತ್ತು, ಅಂದರೆ ಮೋಡಗಳಿರಲಿಲ್ಲ. ಬಿಸಿಲು ಜಳನೂ ತುಂಬ ಜಾಸ್ತಿ ಇತ್ತು. ನಮಗೆ ಇಲ್ಲಿವರೆಗೂ ಚಳಿನೇ ನೋಡ್ಕೊಂಡು ಬಂದಿದ್ವಿ. ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ನಮಗೆ ಗುಲ್ಬರ್ಗಾದಲ್ಲಿ ಸ್ಕಿನ್ನೆಲ್ಲ ಸುಡೋವಷ್ಟು ಬಿಸಿಲಿರ್ತಿತ್ತಲ್ಲ, ಆ ಫೀಲಿಂಗ್ ಇಲ್ಲಿ ಆಗ್ತಾಯಿತ್ತು. ಇಲ್ಲಿ ನಾವು ಹೋದಾಗ್ಲೂ ಸುಮಾರು ಜನ ಪ್ರವಾಸಿಗರು ಬಂದಿದ್ದರು. ನಮ್ಮ ಹಿಂದ್ಗಡೆ ಕಾಣಿಸ್ತಿರೋದು ಬೆಟ್ಟದ ಮೇಲೆ ರಾಜನ ಅರಮನೆ. ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತಕ್ಕಂತ ಇದ್ವಿ. ನಮಗೆ ಇಲ್ಲಿ ಪಾರ್ಕ್ಗಳಲ್ಲೆಲ್ಲ ಮಕ್ಕಳನ್ನ ಕುಂಡಿಸ್ಕೊಳ್ಲಿಕ್ಕೆ ಅಂತೇಳಿ ರೈಲ್ ಇರ್ತಿತ್ತಲ್ಲ, ಆ ಥರ ಒಂದು ವಾಹನ ಇಲ್ಲಿ ಕಾಣಿಸ್ತಾ ಇತ್ತು. ಇದು ಇಲ್ಲಿಯ ಟ್ರಾಮ್. ಇದರಲ್ಲಿ ಟಿಕೆಟ್ ತೊಗೊಂಡು ಕೂತ್ಕೊಂಡ್ರೆ ಸಿಟಿ ಪೂರ್ತಿ ಸುತ್ತಿಸ್ಕೊಂಡು ಕರ್ಕೊಂಬಂದು ಇದೇ ಜಾಗದಲ್ಲಿ ಇಳಿಸುತ್ತೆ. ಈ ರೈಲು ಒಂಥರ ಮಕ್ಕಳ ಆಟ ಸಾಮಾನು ಥರ ಅನ್ನಿಸ್ತಾ ಇತ್ತು. ಈ ರೈಲಿನಲ್ಲಿ ಒಂದು ಹಳದಿ ಮತ್ತು ಕೆಂಪುದು ಬಾವುಟ ಇತ್ತು. ಅದನ್ನು ನೋಡಿದ ತಕ್ಷಣ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ಬಾವುಟ ನೆನಪಾಯಿತು. ಎಲ್ಲರೂ ಈ ಬಸ್ಸನ್ನೇರಿ ಕೂತ್ವಿ. ನನಗಂತೂ ಮಕ್ಕಳಲ್ಲಿದ್ದಾಗ ನಾವು ಬೆಂಗಳೂರಿನಲ್ಲಿ ಪಾರ್ಕ್ಗಳಲ್ಲಿ ಮಕ್ಕಳು ರೈಲಿನಲ್ಲಿ ಕೂತ್ಕೊಂಡು ಹೋದಂತಹ ಅನುಭವ ಆಗ್ತಾ ಇತ್ತು. ಮತ್ತು ಆಲ್ಕವಾಡಿಜ್ ಎಂಬ ಪಟ್ಟಣದ ಸುಂದರವಾದ ಹಳೆಯ ಭಾಗವನ್ನು ನಿಮಗೆ ತೋರಿಸಲು ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ಸಹ ತಿಳಿದುಕೊಳ್ಳುತ್ತೀರಿ.
ಈ ರಾಜಧಾನಿನಲ್ಲಿ ಯೂನಿವರ್ಸಿಟಿ ಇದೆ, ರಂಗಮಂದಿರ ಇದೆ. ಈ ಊರಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ಪ್ರವಾಸಿಗರು ಖುಷಿಯಿಂದ ಬರ್ಬೋದು. ನಮ್ಮ ಸೇವೆನ ನೀವು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಬಸ್ನಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಒಳ್ಳೆ ರೆಸ್ಟೋರೆಂಟ್ಗಳಿರೋದ್ರಿಂದ ಇಲ್ಲಿ ಊಟ ತಿಂಡಿಗೆ ತೊಂದರೆ ಇರಲ್ಲ. ಅಂದರೆ ಇಲ್ಲಿ ಏರ್ಪೋರ್ಟ್ ಒಂದು ಇಲ್ಲ. ಇಲ್ಲಿಗೆ ಬಂದರೆ ಬಸ್ಸು ಟ್ರೈನ್ ಮೂಲಕನೇ ಬರಬೇಕು. ಊರಲ್ಲೇ ದ್ರಾಕ್ಷಿ ತೋಟಗಳಿದೆ. ತುಂಬ ನೀಟಾಗಿ ಬಳ್ಳಿನ ಬೆಳೆಸಿದ್ದಾರೆ. ಇಲ್ಲೆಲ್ಲ ವೈನ್ನ ತುಂಬ ಯೂಸ್ ಮಾಡೋದ್ರಿಂದ ದ್ರಾಕ್ಷಿ ತೋಟಗಳು ಜಾಸ್ತಿನೇ ಇದೆಯಂತೆ. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳ ಊರಾಗಿರೋದ್ರಿಂದ ಸ್ವಲ್ಪ ಹತ್ತಿ ಇಳಿಯೋದೆಲ್ಲ ತುಂಬ ಸ್ಟ್ರೈನ್ ಆಗ್ತಿತ್ತು. ನಾವು ಒಂದೇ ದಿನದಲ್ಲಿ ಇದನ್ನೆಲ್ಲ ನೋಡೋಕೆ ಆಗ್ತಾ ಇರಲಿಲ್ಲ. ಈ ದೇಶದಲ್ಲಿ €3 ಕೊಟ್ಟು ಪಾಸ್ಪೋರ್ಟ್ಗೆ ಈ ಊರಿನ ಸ್ಟಾಂಪ್ ಹಾಕಿಸ್ಕೋಬೋದು. ಇಲ್ಲಿ ಏರ್ಪೋರ್ಟ್ ಇಲ್ಲ. ಹಾಗಾಗಿ ನಾವು ಈ ಊರಿಗೆ ವಿಸಿಟ್ ಕೊಟ್ಟಿರೋದಕ್ಕೆ ಏನೂ ಸಾಕ್ಷಿಗಳಿರಲ್ಲ ಅಂಥೇಳಿ ತಮ್ಮ ಪಾಸ್ಪೋರ್ಟಲ್ಲಿ ಸೀಲ್ ಹಾಕಿಸ್ಕೊಂಡು ಬರ್ಬೋದು. ಈ ಪುಟ್ಟ ವಾಹನದಲ್ಲಿ 30 ನಿಮಿಷ ನಮ್ಮನ್ನು ರಾಜಬೀದಿಗಳಲ್ಲೆಲ್ಲ ಸುತ್ತಿಸಿ ಈ ಊರಿನ ಇತಿಹಾಸ ಮತ್ತು ಇಲ್ಲಿನ ಸೌಲಭ್ಯಗಳನ್ನೆಲ್ಲ ತುಂಬ ವಿವರವಾಗಿ ಚೆನ್ನಾಗಿ ತಿಳಿಸ್ಕೊಟ್ರು. ಈ ವಾಹನದಲ್ಲಿ ಓಡಾಡಿದ್ದು ಒಂಥರ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು. ತುಂಬ ಜನ ಪ್ರವಾಸಿಗರು ಈ ಊರಿಗೆ ವಿಸಿಟ್ ಕೊಡ್ತಾರೆ. ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡು ಮಧ್ಯದಲ್ಲಿರೋದ್ರಿಂದ ದಾರಿನಲ್ಲಿ ಹೋಗಿ ಬರೋರೆಲ್ಲ ಈ ಊರಿನಲ್ಲಿ ನಿಂತಿದ್ದು ಇಲ್ಲಿನ ಸೌಂದರ್ಯನ ಸವಿದು ಇಲ್ಲಿನ ರೆಸ್ಟೋರೆಂಟ್ಗಳಿಗೆ ವಿಸಿಟ್ ಕೊಟ್ಟು ಹೋಗ್ತಾರೆ.
ನಮಗೆ ಇದರಲ್ಲಿ 30 ನಿಮಿಷ ಕಳೆದಿದ್ದೇ ಗೊತ್ತಾಗಲಿಲ್ಲ. ಒಂದೊಂದು ಕುತೂಹಲ ಜಾಗಗಳನ್ನ ನೋಡ್ತಾ ಅವ್ರು ಕೊಡ್ತಿದ್ದ ವಿವರಣೆಗಳನ್ನ ಕೇಳ್ಕೊಂತ ಅಲ್ಲಿನ ವಿಷಯಗಳನ್ನ ತಿಳ್ಕೊಂತ ನಾವೆಲ್ಲರೂ ಎಂಜಾಯ್ ಮಾಡ್ಕೊಂಡು ಈ ಪ್ರಯಾಣನ ಮುಗಿಸಿದ್ವಿ. ಇದೇ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟದ ಮೇಲೆ, ಅದೇ ರಾಜನ ಅರಮನೆ. ಇಲ್ಲೇ ಹತ್ರದಲ್ಲಿದ್ದ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಇಲ್ಲಿ ನ್ಯೂಡಲ್ಸು, ರೋಟಿ, ಅನ್ನ ಮತ್ತು ದಾಲೆಲ್ಲ ಇತ್ತು. ಊಟ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಮುಂದೆ ಹೋಗ್ತಿರೋ ಜಾಗನೂ ತುಂಬ ಚೆನ್ನಾಗಿದೆ. ಬರೀ ಚಂದ ಅಷ್ಟೇ ಅಲ್ಲ, ಅದ್ಭುತವಾಗಿದೆ. ಆಶ್ಚರ್ಯಕರವಾಗಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾನು ನೋಡಿದ ಜಾಗಗಳನ್ನೆಲ್ಲ ನನಗೇನು ಇಷ್ಟ ಆಯಿತೋ ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.